ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಪ್ರದೀಪ್ ಚಾನಲ್. ನಾನು ನಿಮ್ಗೆ ಇವಾಗ ಬೀಟ್ರೋಟ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮಗೆ ಬೇಕಾಗಿರೋ ಪದಾರ್ಥ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಒಂದು 3-4 ಮತ್ತು ತುರಿದಿರೋ ಬೀಟ್ರೋಟು, ಎಣ್ಣೆ. ಈಗ ಮಾಡುವ ವಿಧಾನ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಸ್ಟವ್ ಅಂಟಿಸಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದರಲ್ಲಿ ನೀರಿದೆ, ಅದೆಲ್ಲ ಡ್ರೈ ಆಗಬೇಕು. ಈಗ ಎಣ್ಣೆ ಹಾಕ್ಕೊಳ್ಳೋಣ 4 ಸ್ಪೂನು. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ನಾವು ಸಾಸಿವೆ ಹಾಕ್ಕೊಳ್ಳೋಣ 1 ಸ್ಪೂನು. ಮತ್ತು ನಮಗೆ ಎಣ್ಣೆ ಬೇಕಾಗುತ್ತೆ. ಇವಾಗ ಸದ್ಯಕ್ಕೆ 4 ಸ್ಪೂನ್ ಹಾಕ್ಕೊಳ್ಳೋಣ. ಸಾಸಿವೆ ಚಿಟಪಟ ಅಂದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೋಬೇಕು. ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕೆಂಪಗಾಗಬೇಕು ಸ್ವಲ್ಪ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಈಗ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ ಕೂಡ ಇವಾಗೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ನಾವು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕೆಂಪಗಾಗೋ ಥರ ಹುರ್ಕೋಬೇಕು. ತುಂಬ ಟೇಸ್ಟಾಗಿರುತ್ತೆ. ನಾವು ಎಷ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಟೇಸ್ಟಾಗಿ ಪಲ್ಯ ಚೆನ್ನಾಗಿರುತ್ತೆ. ಈಗ ಬೀಟ್ರೋಟ್ನ ಹಾಕ್ಕೊಳ್ಳೋಣ. ಬೀಟ್ರೋಟ್ನ ಹಾಕ್ಕೊಂಡು ಇವಾಗೇ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಅದಕ್ಕೆ ಇನ್ನೂ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ನಾವು ಎಣ್ಣೆನಲ್ಲೇ ಬೇಯಿಸ್ಕೊಳ್ಳೋದು. ನಾವು ಯಾವುದೇ ರೀತಿ ನೀರನ್ನ ಯೂಸ್ ಮಾಡ್ದಿರ ಈ ಪಲ್ಯ ಮಾಡ್ತಿರೋದು. ಸೊ ಅದಕ್ಕೆ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು. ಎಲ್ಲ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋವಷ್ಟು ಆ ಉಪ್ಪೆಲ್ಲ ಅದಕ್ಕೆ ಬೀಟ್ರೋಟ್ಗೆ ಹಿಡಿಯುತ್ತೆ. ಆವಾಗ ನಮಗೆ ತುಂಬ ರುಚಿಯಾಗಿ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಲೋ ಫ್ಲೇಮ್ ಇಟ್ಬಿಟ್ಟು ಮುಚ್ಚೋಣ. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟು ಚೆನ್ನಾಗೇ ಟೇಸ್ಟಾಗಿರುತ್ತೆ. ನಾವು ಇದನ್ನು ಮಾಡೋದಕ್ಕೆ ಒಂದು 20 ಮಿನಿಟ್ಸ್ ಸಾಕು. ಸೊ ಮತ್ತೆ ತೆಗೆದು ಮತ್ತೆ ಮುಚ್ಚೋಣ ಮಿಕ್ಸ್ ಮಾಡಿಬಿಟ್ಟು. ಈಗ ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಆಗಿದೆ. ಈ ಥರ ತುಂಬ ಸಾಫ್ಟಾಗಿರಬೇಕು. ತುಂಬ ಉದುರಾಗಿದ್ದರೆ ಅದು ಬೆಂದಿಲ್ಲ ಅಂತ ಅರ್ಥ. ಈ ಥರ ಸಾಫ್ಟಾಗಿದ್ದರೆ ಬೀಟ್ರೋಟ್ ಪಲ್ಯ ರೆಡಿ ಅಂತ ಅರ್ಥ. ಇದನ್ನು ನಾವು ಚಪಾತಿಗೆ ಮತ್ತು ದೋಸೆಗೆ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಹೊಸ ಪ್ರಯತ್ನ ಇದು. ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇನ್ನೂ ಹಲವಾರು ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ ಖುಷಿಯಾಗಿರಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.